ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನನ್ನ ಮಗನಿಗೆ ಅವನಿಗಿವಾಗ 10 ತಿಂಗಳು ಅವನಿಗೆ ಸರಿ ಹೇಗೆ ಮಾಡ್ತೀನಿ, ಯಾವ ಥರ ಪೌಡರ್ ಮಾಡಿಟ್ಕೊತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಇಲ್ಲಿ ನಾನು ಯಾವ್ಯಾವ ಕ್ವಾಂಟಿಟಿಯಲ್ಲಿ ತೊಗೋಬೇಕು ಅಂತ ಹೇಳ್ತೀನಿ. ಅಂದರೆ ನಾನು ತೊಗೊಳ್ಳೋದು 2 ಕಪ್ ರೈಸಿಗೆ ಮತ್ತು 1.5 ಕಪ್ಪಷ್ಟು ಬೇಳೆ. ಓಕೆ, ಅಂದರೆ ಇವಾಗ ನಾನಿಲ್ಲಿ ಕೆಂಪಕ್ಕಿ ಬಳಸಿರೋದು ಮತ್ತು ಬೇಳೆ ಕಾಳುಗಳು ನಮ್ಮ ಮನೇಲಿ ಎಷ್ಟು ಬೇಳೆ ಕಾಳುಗಳು ಸಿಗುತ್ತೋ, ಅಂದರೆ ಕಡಲೆಬೇಳೆ, ತೊಗರಿಬೇಳೆ, ಉದ್ದಿನಬೇಳೆ, ಹೆಸರುಬೇಳೆ ಮತ್ತು ಮೆಂತ್ಯ, ಇನ್ನು ಮಸೂರ್ ದಾಲು. ಸೊ ಈ ಥರ ಎಲ್ಲ ಥರದ್ದು ಕಾಳು ಬೇಳೆಗಳನ್ನು ಸಹ ನಾವು ಹಾಕ್ಕೋಬೋದು. ಮತ್ತು ಇನ್ನೊಂದೇನೆಂದರೆ ಆ ಕಾಳುಗಳ ಕ್ವಾಂಟಿಟಿ ಕಮ್ಮಿ ಇರಲಿ ಅಕ್ಕಿಗಿಂತ ಅಷ್ಟೇ. ಸೊ ಇವಾಗ ಇದೆಲ್ಲದನ್ನು ಒಂದು ಬೌಲಿಗೆ ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಅಟ್ಲೀಸ್ಟ್ ಒಂದು 4 to 5 ಟೈಮ್ಸ್ ಆದರೂ ನೀಟಾಗಿ ವಾಶ್ ಮಾಡ್ಕೋಬೇಕು. ಬಿಕಾಸ್ ತುಂಬ ಗಲೀಜು ಮತ್ತು ಪೌಡರೆಲ್ಲ ಹಾಕಿರ್ತಾರೆ, ಬೇಗ ಹುಳ ಆಗಬಾರ್ದು ಅಂತ ಬೇಳೆಕಾಳುಗಳಿಗೆಲ್ಲ. ಸೊ ಹಾಗಾಗಿ ನೀಟಾಗಿ ವಾಶ್ ಮಾಡಿಕೊಂಡು ಇಮ್ಮಿಡಿಯೇಟಾಗಿ ಇದನ್ನು ಒಣಗ್ಸೋಕ್ಕಿಡಬೇಕು. ಬಟ್ಟೆಲಿ ಸ್ವಲ್ಪ ನೀರೆಲ್ಲ ಹೋಗೋಂಗೆ ಸ್ವಲ್ಪ ಉಜ್ಜಿ ನೆಕ್ಸ್ಟ್ ಅದನ್ನು ಬೇರೆ ತಟ್ಟೆಗೆ ಹಾಕಿ ಒಂದು ಸ್ವಲ್ಪ ನೆರಳಲ್ಲಾದ್ರೂ ಒಣಗಿಸ್ಕೋಬೋದು. ಬಿಸಿಲಿತ್ತು ಅಂದರೆ ಸ್ವಲ್ಪ ಬಿಸಿಲಲ್ಲಿಟ್ಟರು ನಡೆಯುತ್ತೆ. ಸೊ ಇವಾಗ ನಾನು ನೀಟಾಗಿ ವಾಶ್ ಮಾಡ್ಕೊತಾ ಇದ್ದೀನಿ. ಸೊ ಕೆಂಪಕ್ಕಿ ಆಗಿರೋದ್ರಿಂದ ಸ್ವಲ್ಪ ರೆಡ್ ಕಲರ್ ಅದೆಲ್ಲ ಹೋಗಬೇಕು, ಒಂದು ಸ್ವಲ್ಪ ತೊಳೆದು ಅದು ಧೂಳೆಲ್ಲ ಇರುತ್ತೆ. ಈಗ ಇದು 4 to 5 ಟೈಮ್ಸ್ ವಾಶ್ ಮಾಡಿದ್ದೀನಿ. ಸೊ ಈಗ ಇದನ್ನು ಇಮ್ಮಿಡಿಯೇಟಾಗಿ ತುಂಬ ನೀರಿತ್ತು ಅಂದರೆ ಬಟ್ಟೆ ಒಂದು ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ನೆಕ್ಸ್ಟ್ ಅದನ್ನು ಒಂದು ತಟ್ಟೆಗೆ ಈ ಥರ ಟ್ರಾನ್ಸ್ಫರ್ ಮಾಡಬೇಕು. ಸೊ ಬಿಸಿಲಿತ್ತು, ಹಾಗಾಗಿ ನಾನು ಆಚೆ ಕಡೆನೇ ಇಟ್ಟಿದ್ದೀನಿ. ಮತ್ತು ಬಿಸಿಲೇನಾದ್ರು ಅಂದರೆ ಹೊರಗಡೆ ಇಡಬೇಕು ಅಂತ ಅಂದಾಗ ನಾವು ಇದ್ರ ಮೇಲ್ಗಡೆ ಒಂದು ತೆಳ್ಳಗಿರೋ ಬಟ್ಟೆ ಹಾಸ್ಬಿಟ್ಟು ಹೊರಗಡೆ ಇಡಬೇಕು. ಯಾಕಂದರೆ ಪಾಪುಗೆ ಹಾಕ್ಕೊಡೋದಲ್ಲ, ಏನಾದ್ರು ಧೂಳು ಅದು ಇದು ಬೀಳುತ್ತೆ ಅಂತ ಹೇಳ್ಬಿಟ್ಟು ಇದ್ರ ಮೇಲ್ಗಡೆ ಇನ್ನೊಂದು ಪ್ಲೇಟ್ ಅಂದರೆ ಒಂದು ತೆಳ್ಳಗಿರೋ ಬಟ್ಟೆನ ಈ ಪ್ಲೇಟ್ ಮೇಲೆ ಹಾಕಿ ಆಚೆ ಇಟ್ಟರೆ ಒಣಗುತ್ತೆ ಬಿಸಿಲಲ್ಲಿ ಚೆನ್ನಾಗಿ. ಆವಾಗ ನಾವು ಇದನ್ನು ಆರಾಮಾಗಿ ಹುರ್ಕೋಬೋದು. ಈಗ 2 ಪ್ಲೇಟಲ್ಲಿ ಇದನ್ನು ನಾನು ಆಚೆ ಬಿಸಿಲಿಗೆ ಇಡ್ತಾ ಇದ್ದೀನಿ. ಹಾಗೆ ಮತ್ತು ಜಾರನ್ನ ನಾವು ಈಗಲೇ ನೀಟಾಗಿ ವಾಶ್ ಮಾಡಿ ಅದನ್ನು ಸಹ ಬಿಸಿಲಲ್ಲಿ ಸ್ವಲ್ಪ ಹೊತ್ತು ಒಣಗೋಕ್ಕೆ ಇಡಬೇಕು. ನಾವೇನು ತೊಳೆದಿದ್ದ ಅಕ್ಕಿ ಬೇಳೆನೆಲ್ಲ ನಾನೀಗ ಸ್ವಲ್ಪ ಹುರಿದಿಟ್ಕೊಂಡಿದ್ದೀನಿ, ಯಾಕಂದರೆ ತುಂಬ ಲೆಂತಿ ಆಗುತ್ತೆ ಅದೆಲ್ಲ ತೋರ್ಸೋಕ್ಕೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಇದಕ್ಕೆ ನಾನು ಎಕ್ಸ್ಟ್ರಾ ಏನೇನು ಆ್ಯಡ್ ಮಾಡ್ತೀನಿ ಮುರಿದು ಅಂತ ಅನ್ನೋದನ್ನು ಹೀಗೆ ಹೇಳ್ತೀನಿ. ಇಲ್ಲಿ ಸ್ವಲ್ಪ ಒಂದು ಹಿಡಿಯಷ್ಟು, ಒಂದು ಮುಷ್ಟಿಯಷ್ಟು ಮಖಾನ ಹಾಕ್ತಾಯಿದ್ದೀನಿ, ಅಂದರೆ ತಾವರೆ ಹೂವಿನ ಬೀಜ. ಇದು ಅಷ್ಟೇ ನಮ್ಮ ಹೆಲ್ತಿಗೆ ತುಂಬ ಒಳ್ಳೆಯದು. ಸೊ ಬೇಬೀಸ್ಗೆಲ್ಲ ಆರಾಮಾಗಿ ಕೊಡ್ಬೋದು, ಈಸಿಲಿ ಡೈಜೆಸ್ಟ್ ಇದು ಕೂಡ. ಸೊ ಒಂದು ಹಿಡಿಯಷ್ಟು ನಾನು ಈ ಪೌಡ್ರನ್ನ ಒಂದು 15 ದಿನ ಯೂಸ್ ಮಾಡ್ತೀನಿ, ಇಲ್ಲ 10 ಡೇಸು. ಯಾಕಂದರೆ ಇವಾಗ ಸ್ವಲ್ಪ ನಾನು ಸರಿ ತಿನ್ಸೋದು ಕಮ್ಮಿ ಮಾಡ್ತಾಯಿದ್ದೀನಿ. ಬೇರೆ ಬೇರೆ ರೈಸ್ ಐಟಮು, ಬೇರೆ ಇಡ್ಲಿ ದೋಸೆ ಈ ಥರ ಎಲ್ಲ ಹಾಕ್ಕೊಡ್ತಾಯಿದ್ದೀನಿ. ಹಾಗೆ ಇನ್ನೊಂದು 1 ಸ್ಪೂನಷ್ಟು ಮೆಣಸು. ಸೊ ಮೆಣಸು ಕೂಡ ಹಾಕಬೇಕು, ಸ್ವಲ್ಪ ಅವ್ರಿಗೆ ಖಾರ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗಬೇಕು. ಆಮೇಲೆ 1 ಸ್ಪೂನ್ ಜೀರಿಗೆ, ಅದಾದಮೇಲೆ ಅಜ್ವೈನೂ ಅಷ್ಟೇ ಒಂದು ಸ್ವಲ್ಪ, ಅದು ತುಂಬ ಒಳ್ಳೆಯದು. ಸೊ ಈ 10 ಮಂತ್ಸ್ ಪ್ಲಸ್ ಬೇಬಿಗೆ ಇದನ್ನು ಕೊಡ್ಬೋದು. ಮತ್ತು ಅದಾದಮೇಲೆ ಓಂಪು ಕಾಳು ಮತ್ತು ಇನ್ನೇನು ಒಂದು ಏಲಕ್ಕಿ ಹಾಕಬೇಕು. ಸೊ ಮಸಾಲೆಗಳ್ನೂ ಸಹ ಒಂದೊಂದಾಗಿ ಇಂಟ್ರೊಡ್ಯೂಸ್ ಮಾಡಬೇಕು. ಏಲಕ್ಕಿ ಫ್ಲೇವರ್ ಬಂದರೆ ಚೆನ್ನಾಗಿರುತ್ತೆ, ತುಪ್ಪದ ಜೊತೆ ಅವ್ರಿಗೆ ತಿನ್ನಿಸಿದ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ಬಿಟ್ಟು ಒಂದು ಏಲಕ್ಕಿನ ನಾನು ಹಾಕ್ತೀನಿ. ಮತ್ತು ಡ್ರೈ ಫ್ರೂಟ್ಸ್ ಹಾಕಲ್ವಾ ಅಂತ ಕೇಳಿದ್ರೆ, ನಾನು ಡ್ರೈ ಫ್ರೂಟ್ಸ್ಗಳನ್ನೆಲ್ಲದನ್ನು ಒಂದು ಸಪ್ರೇಟ್ ಅದನ್ನೇ ಸಪ್ರೇಟ್ ಪೌಡರ್ ಮಾಡಿ ಎತ್ತಿಟ್ಕೊಂಡಿರ್ತೀನಿ. ಯಾಕಂದರೆ ಅದು ಡ್ರೈ ಫ್ರೂಟ್ಸು ಜಾಸ್ತಿ ಮಿಕ್ಸಿ ಮಾಡಿದಾಗ ಒಂಥರ ಆಯಿಲ್ ಥರ ಬಂದುಬಿಡುತ್ತೆ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಡ್ರೈ ಫ್ರೂಟ್ಸ್ನೇ ಇವಾಗ ನಾನು 10 ದಿನ ಅವನಿಗೆ ತಿನ್ನಿಸ್ತೀನಿ ಸರಿನಾ ಅಂದರೆ 10 ದಿನಕ್ಕೆ 1 ಟೈಮ್ ತಿನ್ನಿಸ್ತೀನಿ ಸರಿ ಅಂತಂದರೆ 10 ಬಾದಾಮಿ ಹಾಕ್ತೀನಿ, ಇಲ್ಲ 2 ಟೈಮ್ಸ್ ತಿನ್ನುತ್ತೆ ಅಂದರೆ 20 ಬಾದಾಮಿ ಹಾಕ್ತೀನಿ ಅದರೊಳಗೆ. ಮತ್ತು ಅದ್ರ ಜೊತೆಗೆ ಒಂದಷ್ಟು ವಾಲ್ನಟ್ಸು, ಪಿಸ್ತಾ ಮತ್ತು ಒಂದು 5-6
ಗೋಡಂಬಿ ಹಾಕ್ತೀನಿ. ಸೊ ನೀವು ಬೇಕಾದ್ರೆ ಅದನ್ನಷ್ಟನ್ನು ಹಾಕ್ಕೊಂಡು ಸಪ್ರೇಟಾಗಿ ನಾನು ಅದನ್ನ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಟಿರ್ತೀನಿ. ಪ್ರತಿ ಸಲ ಸರಿ ಮಾಡಬೇಕಾದ್ರೆ 1 ಸ್ಪೂನ್ ಡ್ರೈ ಫ್ರೂಟ್ಸ್ ಅದು ಏನು ಮಿಕ್ಸಿ ಮಾಡಿಟ್ಕೊಂಡಿರ್ತೀನಲ್ಲ ಅದನ್ನು ಹಾಕ್ತೀನಿ. ಸೊ ಈಗ ಇದೆಲ್ಲನೂ ಕಂಪ್ಲೀಟಾಗಿ ಹುರ್ಕೊಂಡಿದ್ದೀವಿ. ಸೊ ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಮಿಕ್ಸಿ ಜಾರಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನೆಲ್ಲ ಇವಾಗ ಮಿಕ್ಸಿ ಮಾಡ್ಕೊಳ್ಳೋಣ. ಜಾರು ನೀಟಾಗಿ ವಾಶ್ ಆಗಿರಬೇಕು ಮತ್ತು ಒಂದು ಸ್ವಲ್ಪನೂ ನೀರಿಲ್ದಂಗೆ ನಾವು ಇದನ್ನು ಒಣಗಿಸಿರ್ಬೇಕು. ಇವಾಗ ಇದನ್ನೆಲ್ಲ ಸ್ವಲ್ಪ ಅಂದರೆ ಡಿವೈಡ್ ಮಾಡ್ಕೊಂಡೆಲ್ಲ ಒಟ್ಟಿಗೆ ಹಾಕ್ಕೋಬಾರ್ದು, ಯಾಕಂದರೆ ನುಣ್ಣಗಾಗಲ್ಲ. ಸೊ ಇವಾಗ ನಾನು ಇದನ್ನು ಮಿಕ್ಸಿ ಮಾಡ್ಕೊಂಬಂದೀನಿ. ಈ ರೀತಿ ಇದೆ. ಇದನ್ನು ನಾವು ತುಂಬ ಚಿಕ್ಕ ಬೇಬಿ ಅಂದರೆ 7 ತಿಂಗಳು 6 ತಿಂಗಳು ಆ ಥರ ಇತ್ತಂದರೆ ಕಾಟನ್ ಬಟ್ಟೆ ಇರುತ್ತಲ್ಲ ಅದರಲ್ಲಿ ಬೇಕಾದ್ರೂ ತೆಳ್ಕೊಬೋದು. ಇವಾಗ ನನ್ನ ಮಗ 10 ತಿಂಗಳು ತುಂಬ ಹೋಗುತ್ತೆ, ಇನ್ನೇನು ಇನ್ನೊಂದು ವೀಕ್ ಇದೆ. ಸೊ ಅದಕ್ಕೋಸ್ಕರ ನಾನು ಅವನಿಗೆ ಜರ್ಡಿಲೇ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ 8 ಮಂತ್ಸ್ ಇದ್ದಾಗಲಿಂದ ನಾನು ಜರ್ಡಿಲೇ ಮಾಡ್ತಾಯಿದ್ದೀನಿ. ಇದನ್ನು ಬೇಕಾದ್ರೆ ನಾವು ಮತ್ತೆ ಏನು ಬಂದಿರುತ್ತಲ್ಲ ಎಕ್ಸ್ಟ್ರಾ ಒಟ್ಟು ಅದನ್ನು ಮತ್ತೆ ಇನ್ನೊಂದು ರೌಂಡ್ ಮಿಕ್ಸಿ ಮಾಡ್ಕೋಬೋದು. ಹಾಗೆ ಇದೆಲ್ಲ ಸರಿ ಮಾಡಾಯಿತು. ಈಗ ಈ ಥರ ನುಣ್ಣಗಾಗಿದೆ, ಚೆನ್ನಾಗಿರುತ್ತೆ. ಇದನ್ನು ಮಾಡಿಟ್ಕೊಂಡ್ರೆ ಮಕ್ಳಿಗೂ ಹೆಲ್ತಿಗೆ ಒಳ್ಳೆಯದು. ಸೊ ಇದನ್ನು ಒಂದು ಸ್ಟೀಲ್ ಬಾಕ್ಸ್ ಅಥವಾ ಗಾಜಿನ ಬಾಕ್ಸ್ ನೀಟಾಗಿ ಏರ್ ಟೈಟ್ ಆಗಿರಬೇಕು. ಸೊ ಅದರಲ್ಲಿ ನಾವು ಒಂದು 15 ಡೇಸ್ವರೆಗೂ ಸ್ಟೋರ್ ಮಾಡಿ ಇಟ್ಕೋಬೋದು. ಸೊ ಬನ್ನಿ ಇದನ್ನು ಹೆಂಗೆ ಮಾಡೋದಂತ ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ. ಸೊ ಇಲ್ಲಿ 1.5 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ಅದಕ್ಕೆ 2 ಸ್ಪೂನಷ್ಟು ನಾನು ಮಾಡಿಟ್ಕೊಂಡಿರೋ ಪೌಡರ್ ಹಾಕಿದ್ದೀನಿ. ಇನ್ ಕೇಸ್ ರಾಗಿ ಹಿಟ್ಟು ಹಾಕ್ತೀನಿ ಅನ್ನೋದಾದರೆ, ರಾಗಿ ಸರಿ ಮಾಡಬೇಕು ಅಂದರೆ ಇದಕ್ಕೆ ಅಕ್ಕಿ ಹಿಟ್ಟು 1 ಸ್ಪೂನ್ ಹಾಕಿ ರಾಗಿ ಹಿಟ್ಟು 1 ಸ್ಪೂನ್ ಹಾಕ್ತೀನಿ. ಮತ್ತು ಡ್ರೈ ಫ್ರೂಟ್ಸ್ ನಾನು ಏನು ಪೌಡರ್ ಮಾಡಿಟ್ಕೊತೀನಿ ಅಂತ ಹೇಳಿದ್ನಲ್ಲ ಅದೊಂದು ಸ್ಪೂನು, ಮತ್ತು 1 ಸ್ಪೂನ್ ತುಪ್ಪ, ಇದಿಷ್ಟನ್ನು ಹಾಕ್ಬಿಟ್ಟು ಗಂಟಿಲ್ದಂಗೆ ಚೆನ್ನಾಗಿ ಕಲಿಸ್ಕೋಬೇಕು. ನೆಕ್ಸ್ಟು ಇದೆಲ್ಲ ಕುದಿಸ್ಬೇಕು. ಒಂದು 1/4 ಗಂಟೆನಾದ್ರು ನಾನು ಕುದಿಸ್ತೀನಿ ಚೆನ್ನಾಗಿ. ಅದು ಯಾಕಂದರೆ ಸ್ವಲ್ಪ ಅದು ಜಾಸ್ತಿ ನೀರು ಹಾಕಿರ್ತೀನಿ, ಯಾಕಂದರೆ ಬೇಳೆ ಕಾಳುಗಳೆಲ್ಲ ಹಾಕಿರ್ತೀವಲ್ಲ, ಸೊ ಅದು ಬೇಯಬೇಕು. ಅದು ಇಲ್ಲ ಅಂತಂದರೆ ಹಾಗೆ ಒಂಥರ ತರಿ ಅನಿಸ್ತಿರುತ್ತೆ. ಅದೆಲ್ಲ ತುಂಬ ಬೇಯೋಕ್ಕೆ ಟೈಮ್ ತೊಗೊಳುತ್ತಲ್ಲ. ಸೊ ಹಂಗಾಗಿ 1/4 ಗಂಟೆನಾದ್ರು ನೀಟಾಗಿ ಕುದಿಸ್ತೀನಿ. ಅದು ನೋಡಿ ಇಷ್ಟಿದ್ದಿದ್ದು ಈಗ ಇಷ್ಟು ಆಯಿತು, ಇಷ್ಟು ಗಟ್ಟಿ ಆಯಿತು. ಮತ್ತು ಡ್ರೈ ಫ್ರೂಟ್ಸ್ ಪೌಡರ್ನ ನಾನು ಜಾಸ್ತಿ ನುಣ್ಣಗೆ ಮಾಡ್ಕೊಂಡಿರಲ್ಲ, ಅದನ್ನೇನು ಜರಡಿ ಕೂಡ ಮಾಡಿರಲ್ಲ. ಯಾಕಂದರೆ ಅದು ಜಾಸ್ತಿ ನುಣ್ಣಗೆ ಮಾಡೋಕ್ಕೋದ್ರೆ ಅದು ಒಂಥರ ಆಯಿಲ್ ಥರ ಬಿಟ್ಕೊಂಡ್ಬಿಡುತ್ತೆ. ಸೊ ಅವಾಗ ಅದು ಚೆನ್ನಾಗಿರಲ್ಲ ಅಂತನೋ ಏನೋ, ನಾನು ಅದನ್ನು ಹಾಗೆ ಆ ಥರನೇ ಪೌಡ್ರ್ ಮಾಡಿಟ್ಟಿರ್ತೀನಿ. ಇಷ್ಟೆಲ್ಲ ಆದಮೇಲೆ ಒಂದು ತಟ್ಟೆಗೆ ಹಾಕಿ ಸ್ವಲ್ಪ ಹೊತ್ತು ತಣ್ಣಗೆ ಮಾಡಿ ಸೊ ಪಾಪುಗೆ ತಿನ್ನಿಸ್ಕೋಬೇಕು. ಸೊ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ನಿಮ್ಮ ಬೇಬೀಸ್ಗೂ ಒಂದ್ಸಲ ಟ್ರೈ ಮಾಡಿ. ಎಲ್ಲ ಥರದ ಬೇಳೆ ಕಾಳುಗಳು ಅಕ್ಕಿ ಎಲ್ಲ ಹಾಕಿರ್ತೀವಿ, ತುಂಬ ಪ್ರೋಟೀನ್ಸ್ ಅವ್ರಿಗೆ ಸಿಗುತ್ತೆ. ಇದ್ರ ಜೊತೆಗೆ 1 ಸ್ಪೂನ್ ರಾಗಿ ಹಿಟ್ಟು ಹಾಕಿ ಮಾಡಿದ್ರೆ ಇನ್ನೂ ಅವ್ರಿಗೆ ಇಷ್ಟ ಆಗುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ಬೇಬಿ ರೆಸಿಪಿ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.